ಕೃಷ್ಣ, ಇದು ಸಂತೋಷದ ಕಣ್ಣೀರು. ನನ್ ಮಕ್ಕಳನ್ನ ಒಟ್ಟಿಗೆ ನೋಡಿ ಸಂತೋಷ ಆಯ್ತು. ನನ್ನ ವಯಸ್ಸಲ್ಲೇ ಚಿಕ್ಕವನು, ಆದ್ರೆ ಸುಖ ಮತ್ತೆ ದುಃಖದ ಕಣ್ಣೀರಿನ ಭೇದ ನನ್ ಗೊತ್ತಿದೆ. ನನ್ಗೆ ಹೇಳಿ ಅತ್ತೆ, ಏನ್ ವಿಷಯ? ಕೃಷ್ಣ, ನನಗೆ ಅರ್ಥನೇ ಆಗ್ತಿಲ್ಲ ನನ್ ಸಮಸ್ಯೆಗೆ ಪರಿಹಾರ ಏನು ಅಂತ. ಆದ್ರೆ ಅತ್ತೆ, ಅದೇನ್ ಸಮಸ್ಯೆ ಹೇಳಿ ಅತ್ತೆ, ಯಾರಿಗ್ ಗೊತ್ತು, ನನ್ಗೇನಾದ್ರೂ ಪರಿಹಾರ ಸಿಗ್ಬೋದು. ಕೃಷ್ಣ, ನನಗೆ ನನ್ನ ಮಕ್ಕಳ ಜೀವನದ ಬಗ್ಗೆ ಚಿಂತೆ ಆಗ್ತಾ ಇದೆ. ನನಗೆ ಅವ್ರ ಭವಿಷ್ಯ ಅಪಾಯದಲ್ಲಿದೆ ಅನಿಸ್ತಾ ಇದೆ. ಆದ್ರೆ ಅವ್ರ ಜೀವನದಲ್ಲಿ ಯಾವ ಅಪಾಯ ಬಂದಿತ್ತು ಅದೆಲ್ಲ ದೂರ ಆಯ್ತು. ಈಗ ಚಿಂತೆ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಈಗಂತೂ ನೀವು ಹಸ್ತಿನಾಪುರಕ್ಕೆ ಹೋಗ್ತಿದ್ದೀರಾ. ಇದನ್ ನೋಡು ಕೃಷ್ಣ, ಇದೇ ನನ್ ಚಿಂತೆ. ಈ ಬಾಣ ಹಸ್ತಿನಾಪುರದ್ದು. ನಾನು ನನ್ನ ಮಕ್ಕಳು ಹಿಮಾಲಯದಿಂದ ಇಲ್ಲಿಗೆ ಬರೋವಾಗ ಈ ಬಾಣನ ಯಾರೋ ಪ್ರಯೋಗ ಮಾಡಿದ್ದಾರೆ. ಕೃಷ್ಣ, ಹಸ್ತಿನಾಪುರದಲ್ಲಿ ಯಾರೋ ಇದ್ದಾರೆ. ಅವರು ನನ್ನ 5 ಮಕ್ಕಳನ್ನು ಕೊಲ್ಲಕ್ ನೋಡ್ತಾ ಇದ್ದಾರೆ. ಸಂಕಟ ಇನ್ನೂ ಮುಗ್ದಿಲ್ಲ, ಮುಂದೆ ಇನ್ನೂ ಬೇಕಾದಷ್ಟಿದೆ. ಸಮಸ್ಯೆ ಅಂತೂ ನಿಜವಾಗ್ಲೂ ದೊಡ್ಡದೇ ಅತ್ತೆ. ಆದ್ರೆ ಅತ್ತೆ, ಹೀಗೂ ಇರ್ಬೋದು. ನಿಮ್ಮ ಶತ್ರು ರಾಜ್ಯದವರು ಹಸ್ತಿನಾಪುರದ ಈ ಬಾಣನ ಹೇಗಾದ್ರೂ ಪಡ್ಕೊಂಡಿರ್ಬೋದು. ಮತ್ತೆ ಅವರೇ ನಿಮ್ಮೆಲ್ಲರ ಮೇಲೆ ಆಕ್ರಮಣ ಮಾಡಿಸಿರ್ಬೋದು. ಆದ್ರೆ ಯಾರೋ ಶತ್ರು ರಾಜ ಹಾಗ್ಯಾಕ್ ಮಾಡ್ತಾನೆ? ಯಾಕಂದ್ರೆ ಪಾಂಡವರ ಸಾವು ಒಂದು ರಾಜಕೀಯ ಷಡ್ಯಂತ್ರ ಅನ್ಸೋಕೆ. ಹೌದು ಕೃಷ್ಣ, ಹಾಗೂ ಆಗಿರಬಹುದು. ನಾನು ಈ ಬಾಣನ ನೋಡಿ ಎಷ್ಟು ಭಾವುಗಳಾದೆ ಅಂದ್ರೆ ಈ ರೀತಿಲಿ ಇದನ್ನ ಯೋಚನೆ ಮಾಡ್ಲಿಲ್ಲ. ಇದರ ಅರ್ಥ ಏನಂದ್ರೆ ಅತ್ತೆ, ನೀವು ಹಸ್ತಿನಾಪುರಕ್ಕೆ ಹೋಗೋಕೆ ಯಾವ ತೊಂದ್ರೆನೂ ಇಲ್ಲ. ಇಲ್ಲ ಕೃಷ್ಣ, ಯಾರೋ ಶತ್ರು ಹಸ್ತಿನಾಪುರದಿಂದ ಬಾಣ ಪಡ್ಕೊಂಡಿದ್ದಾರೆ ಅಂದ್ರೆ ಅದೇ ರಾಜ್ಯದಲ್ಲಿ ಅವ್ರಿಗೆ ಮಿತ್ರನೂ ಇರಬಹುದು. ಅದಕ್ಕೆ ಅವರು ಸರಳವಾಗಿ ನಮ್ಮನ್ನ ಹಸ್ತಿನಾಪುರಕ್ಕೆ ಪ್ರವೇಶ ಮಾಡಕ್ಕೆ ಬಿಡೋದಿಲ್ಲ. ಅದ್ರ ಚಿಂತೆ ನೀವು ಮಾಡ್ಬೇಡಿ ಅತ್ತೆ. ಅಣ್ಣ ಜೊತೆಗೆ ಬರ್ತಾನೆ ಪಾಂಡವರನ್ನ ಹಸ್ತಿನಾಪುರಕ್ಕೆ ಬಿಡೋಕೆ. ಕೃಷ್ಣ, ನಿನ್ ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಜೀವನ ಅರ್ಥ ಮಾಡ್ಕೊಳ್ಳೋ ನಿನ್ ದೃಷ್ಟಿ ಅಂತೂ ಬಹಳ ದೊಡ್ಡದು. ನನ್ಗೆ ವಚನ ಕೊಡಿ ಅತ್ತೆ, ನೀವು ಯಾವತ್ತೂ ನಿಮ್ಮ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡೋಲ್ಲ ಅಂತ. ಕೃಷ್ಣ, ನಾನು ತಾಯಿ, ಈ ವಚನ ಕೊಡೋಕಂತೂ ಸಾಧ್ಯ ಇಲ್ಲ. ಆದ್ರೆ ನನ್ನ ಮಕ್ಕಳಿಗೆ ನಾನು ಅದೆಷ್ಟೇ ದೊಡ್ಡ ಅಪಾಯ ಬಂದ್ರೂ ಅದನ್ನ ಎದುರಿಸೋದನ್ನ ಹೇಳ್ಕೊಡ್ತೀನಿ ಅಂತ ವಚನ ಕೊಡ್ತೀನಿ. ಜಗತ್ತಿನ ಯಾವ ಸವಾಲನ್ನು ಎದುರಿಸುವಷ್ಟು ನನ್ನ 5 ಜನ ಮಕ್ಕಳು ಶಕ್ತಿಶಾಲಿಗಳಾಗ್ಬೇಕು. ಕೃಷ್ಣ, ನಾವು ಪ್ರಾತಃ ಕಾಲದಲ್ಲಿ ಹಸ್ತಿನಾಪುರದ ಕಡೆ ಹೊರಡ್ತಾ ಇದ್ದೀವಿ. ನನ್ನ ಆತ್ಮವನ್ನು ಸುರಕ್ಷಿತವಾಗಿಡಬೇಕು. ಭಗವಂತ, ಈ ಆತ್ಮನ ಸುರಕ್ಷಿತ ಹೇಗ್ ಮಾಡೋದು? ಈ ವಿಷಯ ನನಗೆ ಅರ್ಥನೇ ಆಗ್ಲಿಲ್ಲ. ಅದು ನಿನಗೆ ಅರ್ಥವಾಗಿದ್ದರೆ ನೀನೀಗ ಪ್ರೇತವಾಗಿರುತ್ತಿರಲಿಲ್ಲ ಭದ್ರಾಕ್ಷ. ಆದರೆ ನನಗೆ ತಿಳಿದಿದೆ ನಾನೇನು ಮಾಡಬೇಕೆಂದು. ನನ್ನ ಆತ್ಮವನ್ನು ಹೇಗೆ ಸುರಕ್ಷಿತವಾಗಿಡುವೆನೆಂದರೆ ಆ ವಂಚಕನಿಗೂ ಏನೂ ತಿಳಿಯುವುದಿಲ್ಲ. ನನ್ನ ಆತ್ಮ ಎಲ್ಲಿದೆ ಎಂದು. ನೋಡು ಮಗಳೇ, ನನ್ ಮಾತನ್ನ ಗಮನ ಇಟ್ ಕೇಳು. ಇವತ್ತಿಂದ ನಿಂಗೆ ಪಾಕಶಾಲಾ ಶಿಕ್ಷಣ ಆರಂಭ ಆಗತ್ತೆ. ನಾನ್ ನಿನಗೆ ಎಲ್ಲಾ ತರದ ಅಡ್ಗೆಗಳನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಒಬ್ಬ ಕನ್ಯೆಗೆ ಇದೆಲ್ಲದನ್ನು ತಿಳ್ಕೊಳ್ಳೋದು ಅವಶ್ಯಕ ಆಗತ್ತೆ. ಬಾ. ಆದ್ರೆ ಅಮ್ಮ, ನನ್ಗೆ ಅಡ್ಗೆ ಕೆಲ್ಸ ಕಲಿಯೋ ಅಗತ್ಯ ಏನಿದೆ? ಇಷ್ಟೆಲ್ಲ ಗೋಪಿಯರಿದಾರಲ್ಲ ನಮ್ಮ ಮನೇಲಿ ಅಡ್ಗೆ ಮಾಡೋದಿಕ್ಕೆ. ಇಲ್ಲ ಕಂದ, ಗೋಪಿಯರು ಕೇವಲ ನಮ್ಗೆ ಸಹಾಯ ಮಾಡ್ಬೋದು ಅಷ್ಟೇ. ಆದ್ರೆ ಅವ್ರು ಯಾವಾಗ್ಲೂ ನಮ್ ಜೊತೆ ಇರೋಕಾಗತ್ತಾ ಹೇಳು? ಗೋಪಿಯರ್ ಇಲ್ದಿದ್ರು ಸಹ ನೀನಂತೂ ಯಾವಾಗ್ಲೂ ಇರ್ತಿಯಲ್ಲ ನನ್ ಜೊತೆ, ಅಲ್ವಾ ಅಮ್ಮ? ರಾಧೆ, ಯಾರಿರ್ಲಿ ಬಿಡ್ಲಿ, ಆದ್ರೆ ಪ್ರತಿಯೊಬ್ಬ ಸ್ತ್ರೀಯ ಧರ್ಮ ಏನಂತಂದ್ರೆ ಅವಳು ಎಲ್ಲಾ ಗೃಹ ಕಾರ್ಯನೂ ಕಲ್ತಿರ್ಬೇಕು. ಅದಕ್ಕೆ ಅವಳನ್ನ ಗೃಹಲಕ್ಷ್ಮಿ ಅನ್ನೋದು. ಗೃಹಲಕ್ಷ್ಮಿ? ಹಾ ಮಗಳೇ, ಸ್ತ್ರೀಯಿಂದಾನೇ ಮನೆ ಗೃಹ ಆಗಿರೋದು. ಈಗ ಜಗತ್ತಿನಲ್ಲಿ ಹೇಗೆ ದೇವಿಯ ಅನೇಕ ರೂಪಗಳಿದೆಯೋ ಅದೇ ರೀತಿ ಮನೆಯಲ್ಲೂ ಸ್ತ್ರೀಗೆ ಅನೇಕ ರೂಪ ಇರುತ್ತೆ. ಮತ್ತೆ ಆ ರೂಪಗಳಲ್ಲಿ ಮೊದಲನೇ ರೂಪ ಅಂತಂದ್ರೆ ದೇವಿ ಅನ್ನಪೂರ್ಣೆದು. ದೇವಿ ಅನ್ನಪೂರ್ಣೆ? ಒಬ್ಳು ಸ್ತ್ರೀ ದೇವಿ ಅನ್ನಪೂರ್ಣೆ ಆಗಿರ್ತಾಳಮ್ಮ? ಆದ್ರೆ ಹೇಗೆ ಅಮ್ಮ? ಕಂದ, ಅನ್ನಪೂರ್ಣೆಯ ಅರ್ಥ ಅಂತಂದ್ರೆ ಅನ್ನದ ದೇವಿ. ಮತ್ತೆ ಸ್ತ್ರೀನೇ ಮನೇನ ಅನ್ನದಿಂದ ಪೂರ್ಣಗೊಳಿಸೋದು. ತಾನು ಹಸುವಲ್ಲಿದ್ರೂ ಎಲ್ರಿಗೂ ಭೋಜನ ಮಾಡಿಸ್ತಾಳೆ. ಆದ್ರೆ ಅಮ್ಮ,
ನಾನ್ ಹಾಗೆಲ್ಲ ಏನೂ ಮಾಡೋದಿಲ್ಲ. ಅದಕ್ಕೆ ರಾಧೆ ನಾನ್ ನಿಂಗೆ ಅಡ್ಗೆ ಬಗ್ಗೆ ಎಲ್ಲ ವಿಷಯನೂ ಹೇಳ್ತೀನಿ, ಮತ್ತೆ ದೇವಿ ಅನ್ನಪೂರ್ಣೆ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಪ್ರಳಯಾಚಲ ವಂಶ ಪಾವನಕರಿ ವೈಕುಂಠಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾ ಅವಲಂಬನಕರಿ ಮಾತೆ ಅನ್ನಪೂರ್ಣೇಶ್ವರಿ. ನಾರಾಯಣ ನಾರಾಯಣ. ಮಾತೆ, ನೀವಂತೂ ಸ್ವತಃ ಜಗಜ್ಜನನಿ, ವೈಕುಂಠವಾಸಿನಿ. ನೀವು ಸ್ವತಃ ದೇವಿ ಅನ್ನಪೂರ್ಣೇಶ್ವರಿ. ಆದರೂ ನಿಮಗೆ ದೇವಿ ಅನ್ನಪೂರ್ಣೆಯ ಜ್ಞಾನದ ಅವಶ್ಯಕತೆ ಏನಿದೆ ಮಾತೆ? ದೇವರ್ಷಿ, ಜ್ಞಾನದ ಅವಶ್ಯಕತೆ ಯಾರಿಗಿರಲಿ ಅಥವಾ ಬಿಡಲಿ, ಆದರೆ ಪ್ರೇಮದ ಅವಶ್ಯಕತೆ ಎಲ್ಲರಿಗೂ ಇರುತ್ತದೆ. ಮಾತೆ ಕೀರ್ತಿಯ ಮೂಲಕ ರಾಧೆಗೆ ದೊರೆತ ಈ ಪಾಠ ಒಂದು ಅಮೂಲ್ಯ ಪ್ರೇಮವಾಗಿ ಜೀವನ ಪೂರ್ತಿ ಅವಳ ಜೊತೆ ಇರಲಿದೆ. ಸತ್ಯ ಹೇಳಿದೆ ದೇವಿ ನೀನು. ಈ ಜಗತ್ತಿನಲ್ಲಿ ಮಾತೆ ತನ್ನ ಪುತ್ರಿಗೆ ಪ್ರೇಮ, ವಾತ್ಸಲ್ಯ ಮತ್ತು ಮನೆಯನ್ನು ನಡೆಸಲು ನೀಡುವ ಜ್ಞಾನವೇ ಸಂಪೂರ್ಣ ರೂಪದಲ್ಲಿ ಅವಳ ಪುತ್ರಿಯ ಜೊತೆ ಇರುತ್ತದೆ. ಆದ್ದರಿಂದ ಹೇಳುವರು, ಮಾತೆಯ ನೆರಳು ಸದಾಕಾಲ ಅವಳ ಪುತ್ರಿಯ ಹಿಂದಿರುತ್ತದೆ ಎಂದು. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಮಾತೆ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಇಲ್ಲ, ಇದು ಸರಿ ಅನ್ಸ್ತಿಲ್ಲ. ಕೃಷ್ಣನ್ ಜೊತೆ ರಾಧೆ ಸರಿ ಅನ್ಸ್ತಿಲ್ಲ. ಇಲ್ಲ, ಇದು ಚೆನ್ನಾಗಿಲ್ಲ. ರಾಧೆ ಏನೋ ಸರಿನೇ, ಆದ್ರೆ ರಾಧೆ ಮತ್ತೆ ಕೃಷ್ಣನ್ ಜೋಡಿನೇ ಸರಿ ಅನ್ಸ್ತಿಲ್ಲ. ಹಾ, ಈ ರಾಧೆ ಕೃಷ್ಣ ಖಂಡಿತ ಸರಿಯಾಗ್ಬೋದು ಅನ್ಸುತ್ತೆ. ರಾಧೆ ಕೃಷ್ಣ, ರಾಧೆ ಕೃಷ್ಣ. ಹೇ ಪ್ರಭು, ಮಾತೆ, ಇಂದು ಪರಮಾವತಾರಿಯೇ ಸ್ವಯಂ ರಾಧೆ ಕೃಷ್ಣರ ಹೆಸರನ್ನು ಈ ಜಗತ್ತಿನಲ್ಲಿ ಸ್ಥಾಪಿಸುತ್ತಿದ್ದಾನೆ. ಇದೇ ನಾಮವು ಮುಂದೆ ಜಗತ್ತಿನಲ್ಲಿ ಪ್ರೇಮದ ಸ್ಥಾಪನೆ ಮಾಡಲಿದೆ. ಈ ಜಗತ್ತಿಗೆ ಮಾರ್ಗ ತೋರಲಿದೆ. ನಾರಾಯಣ ನಾರಾಯಣ. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ರಾಧೆ ಮತ್ತು ಕೃಷ್ಣನೇ ಆ ಶಬ್ದ. ಅದರಲ್ಲಿ ನನ್ನ ಪ್ರಭು ಮತ್ತು ನನ್ನ ಪೂರ್ಣ ರೂಪದ ಆವಾಸವಿದೆ. ರಾಧೆ ಕೃಷ್ಣರಲ್ಲಿ ಪ್ರೇಮವಿದೆ, ಭಕ್ತಿ ಇದೆ, ದುಃಖವಿದೆ, ತ್ಯಾಗವಿದೆ ಮತ್ತು ಆನಂದವೂ ಇದೆ. ಈ ಶಬ್ದದಲ್ಲೇ ಸಂಪೂರ್ಣ ರಸಗಳು, ರಂಗುಗಳು ಮತ್ತು ಸಂಬಂಧಗಳ ಸಮಾವೇಶವಿದೆ. ರಾಧೆ ಕೃಷ್ಣರಲ್ಲಿ ಸಾಕ್ಷಾತ್ ಸಂಪೂರ್ಣ ಸೃಷ್ಟಿಯೇ ಸೇರಿಕೊಂಡಿದೆ. ಮುಂದೆ ಯಾರಾದರೂ ಈ ಶಬ್ದವನ್ನು ಮನದಲ್ಲಿ ಜಪಿಸಿದರೆ ದುಃಖಗಳಿಂದ ಮುಕ್ತರಾಗುತ್ತಾರೆ. ನೀನು ಸತ್ಯ ಹೇಳಿದೆ ದೇವಿ. ಈ ಸಮಯ ರಾಧೆ ಕೃಷ್ಣರ ಕುರಿತು ಕೃಷ್ಣನ ಮನದಲ್ಲಿರುವ ಭಾವನೆ ಅದು ಬೇರೆಯದೇ ಆಗಿದೆ. ಏಕೆಂದರೆ ಈಗವನು ಕೃಷ್ಣನಲ್ಲ, ಅವನು ಬಾಲಕೃಷ್ಣ. ಮತ್ತು ಈ ಸಮಯ ರಾಧೆ ಕೃಷ್ಣನ ಕುರಿತು ಕೃಷ್ಣ ಏನು ಯೋಚಿಸುತ್ತಿದ್ದಾನೆ? ಅದನ್ನೀಗ ಕೃಷ್ಣನೇ ಹೇಳಬೇಕು ದೇವಿ. ಅವನ ಮನದಲ್ಲಿರುವ ಭಾವನೆಯನ್ನು. ನಾರಾಯಣ ನಾರಾಯಣ. ರಾಧೆ ಕೃಷ್ಣ, ರಾಧೆ ಕೃಷ್ಣ. ಈಗ ರಾಧೆ ಕೃಷ್ಣ ಚೆನ್ನಾಗಿದೆ ಅನ್ಸ್ತಿದೆ, ಆದ್ರೆ ಕೃಷ್ಣ ರಾಧೆ ಯಾಕೆ ಚೆನ್ನಾಗ್ ಅನ್ಸ್ತಿಲ್ಲ? ಕೃಷ್ಣ, ನೀನು ಬರ್ಸಾನದಿಂದ ಇಲ್ಲಿ ಬಂದಾಗಿಂದ ನಾನು ನಿನ್ನ ನೋಡ್ತಾನೆ ಇದ್ದೀನಿ. ಯಾವಾಗ್ಲೂ ಯಾವ್ದೋ ಯೋಚನೆಯಲ್ಲಿ ಇರ್ತೀಯ. ಮತ್ ಹಗ್ಲು ರಾತ್ರಿ ನೀನ್ ಏನೇನೋ ಬರೀತಿರ್ತೀಯಲ್ಲ. ಏನು ಅಂತ ಹೇಳಿ ಅಣ್ಣ, ನೀನೇ ಹೇಳು. ರಾಧೆ ಕೃಷ್ಣ ಚೆನ್ನಾಗಿದ್ಯಾ ಅಥವಾ ಕೃಷ್ಣ ರಾಧೆನಾ? ಕೃಷ್ಣ, ನನ್ಗಂತೂ ಈ ರಾಧೆ ಕೃಷ್ಣನೂ ಚೆನ್ನಾಗಿಲ್ಲ ಅಥವಾ ಈ ಕೃಷ್ಣ ರಾಧೆನು. ಮತ್ತೆ ಒಂದ್ ಕೆಲ್ಸ ಮಾಡು ಕೃಷ್ಣ, ಇಲ್ ಕೊಡು.
ಅಯ್ಯೋ ಕೃಷ್ಣ, ನೀನೇ ಹೇಳ್ತಿರ್ತೀಯಲ್ಲ ರಾಧೇನೇ ಕೃಷ್ಣನು ಮತ್ತೆ ಕೃಷ್ಣನೇ ರಾಧೇನು ಅಂತ. ಹಾಗಾಗಿ ಇದೇ ಸರಿಯಾಗಿದೆ. ರಾಧೆ ರಾಧೆ, ಸಮಸ್ಯೆ ಮುಗೀತು. ರಾಧೆ 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 ರಾಧೆ. ಈ ಅಣ್ಣಂತೂ ಏನಾದ್ರೂ ಹೇಳ್ತಾನೆ, ಅವನ್ಗಂತೂ ಗೊತ್ತೇ ಇಲ್ಲ ಈ ಸಮಸ್ಯೆ ಏನಂತ. ಈ ಸಮಸ್ಯೆಗೆ ಪರಿಹಾರ ಹುಡ್ಬೇಕಲ್ವಾ? ಆದ್ರೆ ಯಾರು ಹೇಳ್ತಾರೆ ಈ ಸಮಸ್ಯೆಗೆ ಪರಿಹಾರ? ರಾಧಿ, ನನ್ಗೆ ಹಠಮಾರಿ ಹತ್ರ ಹೋಗೋಕೆ ಇಷ್ಟನೇ ಇಲ್ಲ. ಆದ್ರೆ ಈಗ ಕೇವಲ ಅವಳೇ ಈ ಸಮಸ್ಯೆಗೆ ಉತ್ತರ ಹೇಳೋಕ್ಕಾಗೋದು. ರಾಧೆ ಪುಟ್ಟಿ, ಈಗ ನಿಂಗೆ ಅರ್ಥ ಆಗಿದೆ ಅಲ್ವಾ ಪ್ರತಿಯೊಬ್ಬ ಸ್ತ್ರೀನೂ ದೇವಿ ಅನ್ನಪೂರ್ಣೆಯ ರೂಪ ಆಗಿರ್ತಾಳೆ ಅಂತ? ಹಾಮ, ನನ್ಗೆಲ್ಲ ಅರ್ಥ ಆಯ್ತು. ಒಮ್ಮೆ ನನ್ಗೆ ಆ ಗೊಲ್ಲ ಸಿಕ್ಕಿದ್ರೆ ಅವನ್ಗೂ ಅರ್ಥ ಮಾಡಿಸ್ತೀನಿ. ಮಗಳೇ, ಸ್ತ್ರೀ ಅನ್ನಪೂರ್ಣೆ ಆಗಿರ್ತಾಳೆ. ಅದಕ್ಕೆ ಅವಳು ಎಲ್ರನ್ನೂ ಪಾಲನೆ ಮಾಡೋದ್ರಲ್ಲಿ ಸಮರ್ಥಳಾಗಿರ್ತಾಳೆ. ಆದ್ರೆ ಅಲ್ಲಿಂದಾನೇ ಒಬ್ಬ ಸ್ತ್ರೀಯ ಜವಾಬ್ದಾರಿನೂ ಹೆಚ್ಚಾಗತ್ತೆ. ಅವಳು ಒಳ್ಳೇದನ್ನ ಮತ್ತೆ ಕೆಟ್ಟದನ್ನ ಗುರುತಿಸ್ಬೇಕಾಗತ್ತೆ. ಮತ್ತಷ್ಟೇ ಅಲ್ಲ, ನಮ್ಮವರ ಒಳ್ಳೆತನಗಳನ್ನ ತಿಳ್ಕೊಂಡು ಅದನ್ನ ಬೆಳೆಸ್ಬೇಕು ಮತ್ತೆ ಕೆಟ್ಟತನನ ದೂರ ಮಾಡ್ಬೇಕು. ಇದು ಒಬ್ಬ ಸ್ತ್ರೀ ಜೀವನದ ಮಹತ್ವಪೂರ್ಣ ಕೆಲಸ. ಮಗಳೇ, ನಿಮ್ಮಮ್ಮನ್ನ ಯಾಕೆ ಹೀಗ್ ನೋಡ್ತಿದ್ಯಾ ನೀನು? ನನ್ಗಂತೂ ಗೊತ್ತಿಲ್ಲ ಅಮ್ಮ. ನನಗನ್ನಿಸ್ತಾ ಇದೆ ನನ್ ಜೀವನದಲ್ಲಿ ಇಷ್ಟು ದೊಡ್ಡ ಜ್ಞಾನ ಸಿಕ್ಕುತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ಮತ್ತೆ ನನ್ಗನ್ಸತ್ತೆ ಇದನ್ನೆಲ್ಲ ನನ್ ಹೃದಯದಲ್ಲಿ ಇಟ್ಕೋಬೇಕು ಅಂತ. ಅಮ್ಮ, ನಂಗಂತೂ ಸದಾ ಗೊಲ್ಲಂಗ್ ಅರ್ಥ ಮಾಡ್ಸೋದ್ರಲ್ಲೇ ಆಗೋಯ್ತು. ಆದ್ರೆ ಗೊತ್ತಾಯ್ತು ಇವತ್ತು ಅಮ್ಮನ್ ಸಹಾಯ ಇಲ್ದೆ, ಅಮ್ಮನ್ ಪ್ರೀತಿ ಇಲ್ದೆ ನಾವೇನು ಕಲ್ತ್ಕೊಳಕ್ಕಾಗಲ್ಲ. ಅಮ್ಮ ಇಲ್ದಿದ್ರೆ ಜೀವನ ಎಷ್ಟು ಅಪೂರ್ಣ ಆಗುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ನಾನು. ಸಾಕು ಆಯ್ತಾ ನಿನ್ ಮಾತೆಲ್ಲ? ನನಗೆಲ್ಲ ಗೊತ್ತು. ನೀನ್ ಖಂಡಿತವಾಗ್ಲೂ ನಿಮ್ಮ ಅಮ್ಮನ್ ಮಾತಿಂದ ತಪ್ಪಿಸ್ಕೊಂಡು ಇಲ್ಲಿಂದ ಓಡ್ ಹೋಗೋಕೆ ಉಪಾಯ ಮಾಡ್ತಿದ್ಯಾ ಅಂತ. ಇಲ್ಲ ಅಮ್ಮ, ನಾನಿವತ್ತು ನಿಮ್ಮನ್ನ ಹೊಸ ರೂಪದಲ್ಲಿ ನೋಡ್ದೆ. ಆದ್ರೆ ನೀನು ಕೂಡ ಈ ರಾಧೆಯ ಹೊಸ ರೂಪ ನೋಡ್ತೀಯ. ನನ್ಗಿವತ್ತು ಅರ್ಥ ಆಯ್ತು ಅಮ್ಮ. ಅಮ್ಮ ಇಲ್ದಿದ್ರೆ ನಾವೇನು ಅಲ್ಲ. ಅಮ್ಮ, ಹಗ್ಗ ಕೊಡು. ನಾನ್ ಅಡ್ಗೆ ಮಾಡೋದನ್ನೆಲ್ಲ ಬೇಗ ಕಲ್ತ್ಕೋತೀನಿ ಅಮ್ಮ. ನನ್ನ ಆತ್ಮತತ್ವವನ್ನು ಸುರಕ್ಷಿತವಾಗಿಡುವ ನಿರ್ಣಯವನ್ನೇನೋ ತೆಗೆದುಕೊಂಡೆ. ಆದರೆ ಆ ಸ್ಥಾನ ಹೇಗಿರಬೇಕೆಂದರೆ ಆ ಸರಳದರ್ಶಿ ಸರ್ವವ್ಯಾಪಿ ಅಂತರ್ಯಾಮಿ ವಿಷ್ಣು ಬೇಕೆಂದರೂ ತಲುಪಬಾರದು. ಅಯ್ಯೋ ಭಗವಂತ, ಆ ವಿಷ್ಣು ಅಂತೂ ಕಣ ಕಣದಲ್ಲೂ ವಾಸ ಮಾಡ್ತಾನೆ. ಅವನಿಲ್ದೇ ಇರೋ ನಿರ್ಜನ ಸ್ಥಾನ ಎಲ್ಲಿರುತ್ತೆ? ನನಗೆ ತಿಳಿದಿಲ್ಲ ಭದ್ರಾಕ್ಷ. ಆದರೆ ಈ ಕಾರ್ಯಕ್ಕೆ ಒಬ್ಬ ಋಷಿ ಇದ್ದಾನೆ. ಅವನೇ ನಮಗೆ ಸಹಾಯ ಮಾಡಬಲ್ಲ. ಅಯ್ಯೋ ಭಗವಂತ, ಎಲ್ಲಾ ಋಷಿಗಳು ಆ ವಿಷ್ಣುವಿನ ಭಕ್ತರೇ. ಮತ್ತೆ ಯಾರೋ ಋಷಿ ನಮ್ಗೆ ಸಹಾಯನ ಯಾಕೆ ಮಾಡ್ತಾನೆ ಭಗವಂತ? ಇವನು ಬಾಂಡೀರ ಋಷಿಯ ಹಾಗೆ ಮೂರ್ಖನಲ್ಲ. ಅವನಂತೆ ವಿಷ್ಣುವಿನ ಭಕ್ತಿಗೆ ಶಿರ ಅರ್ಪಣೆ ಮಾಡುವವನಲ್ಲ. ಭಗವಂತ, ಇವನು ಅದ್ಯಾವ ಋಷಿ? ಅವನೊಬ್ಬ ಅಸಾಧಾರಣ ಋಷಿಯೇ. ಅವನು ಬ್ರಹ್ಮ, ವಿಷ್ಣು, ಮಹೇಶ್ವರ ಯಾರ ಅಸ್ತಿತ್ವವನ್ನು ಸ್ವೀಕರಿಸುವುದಿಲ್ಲ. ಅವನು ಪೂರ್ಣ ರೂಪದಲ್ಲಿ ನಾಸ್ತಿಕನೇ. ಆದ್ರೆ ಭಗವಂತ, ಈ ಋಷಿ ಯಾರು ಅಂತ? ಋಷಿ ಚಾರ್ವಾಕ. ಋಷಿ ಚಕ್ಮಕ? ಋಷಿ ಚಾರ್ವಾಕ ಈ ಜಗತ್ತಿನಲ್ಲಿ ಧರ್ಮ, ಅಧರ್ಮ, ಪಾಪ, ಪುಣ್ಯ, ಕರ್ಮ, ದುಷ್ಕರ್ಮ, ನಾಸ್ತಿಕತೆ ಯಾವುದರಲ್ಲಿಯೂ ವಿಶ್ವಾಸ ಇಡುವುದಿಲ್ಲ. ಅವನು ನಮ್ಮ ಅಸುರರಿಗೆ ಬಹಳ ದೊಡ್ಡ ಸಹಾಯಕ. ನಮ್ಮ ಗುರು ಶುಕ್ರಾಚಾರ್ಯರಿಗಿಂತ ದೊಡ್ಡ ಸಹಾಯಕ. ಏಕೆಂದರೆ ಅವನು ಆ ವಿಷ್ಣುವಿನ ಸ್ಥಾನವನ್ನು ಕರ್ಮದಿಂದಲ್ಲ
ತನ್ನ ವಿಚಾರಗಳಿಂದ ಖಂಡಿಸುವವನು. ಆ ವಿಷ್ಣುವಿನ ಶಕ್ತಿಯನ್ನು ನನ್ನ ಭಯ ಅತ್ಯಾಚಾರದಿಂದ ಸಮಾಪ್ತ ಮಾಡಲಾಗಲಿಲ್ಲ. ಋಷಿ ಚಾರ್ವಾಕ ಕೇವಲ ತಮ್ಮ ತರ್ಕಗಳಿಂದ ಅವನನ್ನು ಖಂಡಗೊಳಿಸುತ್ತಾರೆ. ಪ್ರತ್ಯಕ್ಷಂ ಕಿಂ ಪ್ರಮಾಣಂ. ಕಾಣಿಸೋದಕ್ಕೆ ಪ್ರಮಾಣದ ಅವಶ್ಯಕತೆ ಏಕೆ? ಯಾವುದು ಕಣ್ಣಿಗೆ ಕಾಣಲಾರದೋ ಅದನ್ನು ಹುಡುಕುವ ಅವಶ್ಯಕತೆ ಇದೆಯಾ? ಆದರೆ ಋಷಿವರ್ಯ, ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ದೇವರನ್ನ ಪಡ್ಕೊಳ್ಳೋದೇ ನಮ್ಮೆಲ್ಲರ ಜೀವನದ ಪರಮಗುರಿ ಅಂತ. ಯಾರು ದೇವರನ್ನ ಪಡೆದರೋ ಆತನಿಗೆ ಈ ಶಾಸ್ತ್ರ ಬರೆಯೋ ಅವಶ್ಯಕತೆ ಏನಿತ್ತು? ಈ ಶಾಸ್ತ್ರಗಳು ನಮ್ಮ ದಾರಿ ತಪ್ಪಿಸ್ತವೆ. ಅದರಿಂದ ನಾವು ಜೀವನದ ಸುಖವನ್ನ ತ್ಯಜಿಸಿ ಎಂಥ ದುಃಖವನ್ನ ಯೋಚಿಸ್ತೀವಂದ್ರೆ ನಿಜವಾದದ್ದು ಇರುವುದೇ ಇಲ್ಲ. ಋಷಿವರ್ಯ, ಈ ಪುರುಷಾರ್ಥ ಏನು? ಶಾಸ್ತ್ರದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥ ತಿಳಿಸಿದ್ದಾರೆ. ಆದರೆ ನಾನು ಹೇಳೋದು ಈ ಅರ್ಥ ಮತ್ತು ಕಾಮವೇ ಪರಮ ಪುರುಷಾರ್ಥ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಇವೆರಡು ಪುರುಷಾರ್ಥಗಳನ್ನ ಪಡ್ಕೊಂಡ್ರೆ ಸುಖ ಪ್ರಾಪ್ತಿಯಾಗುತ್ತೆ. ಋಷಿ ಚಾರ್ವಕ, ನಾವು ಜೀವನದಲ್ಲಿ ದೇವರ ಭಕ್ತಿನೇ ಮಾಡದೇ ಇದ್ರೆ ಜೀವನದಲ್ಲಿ ಸುಖ ಹೇಗ್ ಸಿಗುತ್ತೆ? ಜೀವನ ಇದೊಂದೇ ಮತ್ತು ಅದನ್ನೇ ನೀನು ಬದುಕ್ತಾ ಇದ್ದಿ. ನಿನಗೆ ಈ ಮೊದಲಿನ ನಿನ್ನ ಜನ್ಮದ ಸ್ಮರಣೆ ಇದೆಯಾ? ಅಥವಾ ಇಲ್ಲಿ ಬಂದಂತ ಯಾರಿಗಾದರೂ ನಿಮ್ಮ ಪುನರ್ಜನ್ಮದ ನೆನಪಿದೆಯಾ? ಇದ್ರೆ ಅವರು ನನ್ನ ಸಮ್ಮುಖ ಬನ್ನಿ. ಮತ್ತು ಇನ್ನು ನಿಮಗೆ ಸ್ವರ್ಗ, ಮೋಕ್ಷ, ಪುನರ್ಜನ್ಮ ಮತ್ತು ದೇವರ ಮೇಲೆ ವಿಶ್ವಾಸವಿದ್ರೆ ಅವರು ನನ್ನ ಒಂದೇ ಪ್ರಶ್ನೆಗೆ ಉತ್ತರಿಸಿ. ನಿಮ್ಮ ಸಚ್ಚಿದಾನಂದ ನಾರಾಯಣ, ಅವನನ್ನು ನೀವು ಪರಮಾನಂದದ ಸ್ವರೂಪ ಎನ್ನುತ್ತೀರಿ. ಆತ ತನ್ನ ಆಶೀರ್ವಾದದಿಂದ ಸಂಪೂರ್ಣ ಜಗತ್ತನ್ನೇ ಸುಖಮಯ ಮಾಡಬಹುದು. ಅವನ ಈ ಸೃಷ್ಟಿಯಲ್ಲಿ ಇಷ್ಟೊಂದು ದುಃಖ, ಇಷ್ಟೊಂದು ಕಷ್ಟ, ಇಷ್ಟೊಂದು ಕ್ಲೇಶ ಯಾಕಿದೆ? ನಿಮ್ ಮಾತು ಸತ್ಯ ಋಷಿವರ್ಯ. ಒಂದ್ ವೇಳೆ ಜಗತ್ತಲ್ಲಿ ಭಗವಂತ ಇದ್ದಿದ್ರೆ ಜನ್ರ್ಯಾಕ್ ಇಷ್ಟ ಕಷ್ಟ ಪಡ್ತಿದ್ರು? ನೀವು ನಮ್ ಕಣ್ ತೆರೆಸಿದ್ರಿ. ಋಷಿ ಚಾರ್ವಾಕರಿಗೆ ಜೈ! ಋಷಿ ಚಾರ್ವಾಕರಿಗೆ ಜೈ! ಯಾವಜ್ಜೀವಿತಂ ಸುಖಂ ಜೀವಿತ ಪ್ರಣಂ ಕೃತ್ವ ಘೃತಂ ಪಿಬೇತ. ಮುಂದಿನ ಜನ್ಮದ ಲೋಭಕ್ಕೆ ನಿಮ್ಮ ಈ ಜನ್ಮನ ವ್ಯರ್ಥ ಮಾಡಬೇಡಿ. ಏನೇ ಸುಖ ಬೇಕಿದ್ರೂ ಈ ಜೀವನದಲ್ಲೇ ಭೋಗಿಸಿ. ನಿಮ್ಮ ನಾರಾಯಣ ನಿಮಗೆ ಯಾವ ಸುಖವನ್ನೂ ನೀಡಲಾರ. ಅದಕ್ಕಾಗಿ ಅವನಿಗೆ ತುಪ್ಪದ ಆಹುತಿಯನ್ನು ನಿಲ್ಲಿಸಿರಿ. ಒಮ್ಮೆ ಸುಖಿ ಜೀವನ ಬೇಕಿದ್ರೆ ಸಾಲ ಮಾಡಿ ತುಪ್ಪ ತಿನ್ನಿ. ಭಗವಂತ, ಈ ವಿಷಯ ಅರ್ಥ ಆಗ್ತಾ ಇರೋದೆ ಈ ಋಷಿ ಚಾರ್ವಾಕ ನಮ್ಗೆ ಸಹಾಯನ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಆದ್ರೆ ಒಂದ್ ವಿಷಯ ಅರ್ಥ ಆಗದೆ ಇರೋದಂದ್ರೆ ಈ ಚಾರ್ವಾಕ ಋಷಿ ಆ ವಿಷ್ಣುವಿಗೆ ಅಷ್ಟು ದೊಡ್ಡ ವೈರಿ ಯಾಕೆ? ಋಷಿ ಚಾರ್ವಾಕನನ್ನು ನಮ್ಮ ಅಸುರರನ್ನು ನಾಶ ಮಾಡುವುದಕ್ಕೆ ನೇಮಿಸಲಾಗಿತ್ತು. ದೇವತೆಗಳು ಅವರ ಬಳಿ ಅಸುರರಿಗಾಗಿ ದರ್ಶನ ನೀಡಲು ತಿಳಿಸಿದರು. ಅದರಿಂದ ನಾವು ಅಸುರರು ಸ್ವತಃ ಸಮಾಪ್ತವಾಗಬೇಕು. ನಮ್ಮ ಅಸುರರ ಮೇಲೆ ಇಷ್ಟೊಂದು ದೊಡ್ಡ ಮೋಸನ? ಆದರೆ ಋಷಿ ಚಾರ್ವಾಕರಿಗೆ ಈ ಮೋಸದ ವಿಷಯದ ಅರಿವಾಯಿತು. ಅವರಿಗೆ ತಿಳಿದಿತ್ತು ಅಸುರರಿಗಿಂತ ಹೆಚ್ಚಾಗಿ ಈ ಜಗತ್ತಿನಲ್ಲಿ ಅವರಿಗೆ ಆಪತ್ತು ದೇವತೆಗಳಿಂದ ಎಂದು. ಮತ್ತು ಅಂದಿನಿಂದ ಅವರು ಆ ವಂಚಕ ವಿಷ್ಣುವಿನ ವಿರೋಧಿಯಾದರು. ಸರಿ ಭಗವಂತ, ತಡ ಯಾಕೆ ಮಾಡೋದು? ಆದೇಶ ಮಾಡಿ ಈಗಲೇ ಹಿಡ್ಕೊಂಡ್ ಬರಲಾ ಋಷಿ ಚಾರ್ವಾಕನ್ನ? ಅದರ ಅವಶ್ಯಕತೆ ಬರುವುದಿಲ್ಲ. ನಾನು ನನ್ನ ರಾಜದೂತರನ್ನು ಕಳುಹಿಸಿದ್ದೇನೆ, ಇನ್ನೇನು ಬರುತ್ತಾರೆ. ಯಾವಜ್ಜೀವಿತಂ ಸುಖಂ ಜೀವಿತಂ ಪ್ರಣಂ ಕೃತ್ವಾ ಘೃತಂ ಪಿಬೇತ. ಸುಸ್ವಾಗತಂ, ಸುಸ್ವಾಗತಂ. ಕಂಸಧಾಮಕ್ಕೆ ನಿಮಗೆ ಸ್ವಾಗತವಿದೆ ಋಷಿವರ್ಯ. ಸುಖವೇ ಜೀವನ.
ಭೋಗವೇ ಜೀವನ. ಎಲ್ಲಿಯವರೆಗೆ ಬದುಕಿರ್ತೀರಿ ಅಲ್ಲಿಯವರೆಗೆ ಸುಖವಾಗಿರಿ. ಸಾಲ ಮಾಡಿ ಮತ್ತೆ ತುಪ್ಪ ತಿನ್ನಿ. ನೀನು ಈವರೆಗೂ ಭಯಭೀತ ಮತ್ತು ಅಶಂಕಿತನೇ ಕಂಸ. ಶಂಕೆ ಬಿಡು ಮತ್ತು ಸುಖಪೂರ್ವಕ ಜೀವನ ವ್ಯತೀತ ಮಾಡು. ಯಾಕೆಂದ್ರೆ ನಿನ್ನ ಜೀವನದ ಅತ್ಯಂತ ದೊಡ್ಡ ದುಃಖ ವೃಂದಾವನದ ಆ ಕೃಷ್ಣ. ಇನ್ನು ನಿನ್ನ ಜೀವನದಲ್ಲಿ ಯಾವುದೇ ಬಾಧೆ ಉತ್ಪನ್ನ ಮಾಡೋದಿಲ್ಲ. ವಿಶ್ರಾಂತಿಯ ಇಚ್ಛೆ ಇದೆ. ರಾಧಿ, ಅಮ್ಮ, ನಾನು ಗೊಲ್ಲ. ನೀನಾ ಗೊಲ್ಲ? ಇಷ್ಟು ರಾತ್ರಿಲಿ ನೀನಲ್ಲಿ ಏನ್ ಮಾಡ್ತಿದ್ಯಾ? ರಾಧೆ, ನನ್ಗೆ ಅನ್ಸ್ತಿತ್ತು ನೀನ್ ನನ್ನ ನೆನ್ಪಾಡ್ಕೊಂಡೆ ಅಂತ, ಮತ್ತೆ ನನ್ನನ್ನ ನೋಡ್ಬೇಕು ಅಂದ್ಕೊಂಡೆ. ಆದ್ರೆ ನಾನು ನಿನ್ಗೆ ತುಂಬಾ ಪ್ರಶ್ನೆ ಕೇಳೋದಿತ್ತು. ಒಳ್ಳೇದಾಯ್ತು ನೀನೇ ಇಲ್ಲಿಗೆ ಬಂದಿದ್ದು. ನನ್ಗೆ ಗೊತ್ತಾಗ್ಬೇಕು, ನವರಾತ್ರಿಲಿ ನಿನ್ನ ಶಕ್ತಿ ಅವತಾರ ಅಂದಿದ್ ಯಾಕೆ? ರದಿ, ನಾನು ಇಷ್ಟು ರಾತ್ರಿಲಿ ಪರ್ಸನಕ್ಕೆ ಯಾಕೆ ಬಂದೆ ಅಂತ ನೀನ್ ಕೇಳಲ್ವಾ? ಅಯ್ಯೋ, ನಾನು ಅದ್ರ ಬಗ್ಗೆ ಯೋಚಿಸ್ಲೇ ಇಲ್ಲ. ಏನ್ ವಿಷಯ ಗೊಲ್ಲ? ಏನಾದ್ರೂ ಅಪಾಯ ಬಂದಿದ್ಯಾ? ಇಲ್ಲ ರದಿ, ಒಂದ್ ಪ್ರಶ್ನೆ ಇದೆ. ಅದ್ಯಾಕೋ ಏನೋ ತಿಳಿತಿಲ್ಲ. ಮತ್ತೆ ಅದನ್ನ ಕೇವಲ ನೀನೇ ತಿಳಿಸ್ಬೋದು ರಾಧಿ. ಗೊಲ್ಲ, ಪೂರ್ತಿ ಜಗತ್ತಿನ ಒಗಟನ್ನ ನೀನ್ ಬಿಡಿಸ್ತೀಯಾ? ಆದ್ರೆ ಇದ್ಯಾ ಒಗಟಿದೆ? ಇದನ್ ಬಿಡಿಸೋದಕ್ಕೆ ನೀನ್ ನನ್ನ ಹತ್ರ ಬರ್ಬೇಕಾಯ್ತಾ? ಯಾಕಂದ್ರೆ ಈ ಒಗಟಿಗೆ ಕಾರಣ ನೀನೇನೆ. ಆದ್ರೆ ಅದ್ ಹೇಗೆ ಗೊಲ್ಲ? ರಾಧೆ, ಈಗ ಹೇಳು, ರಾಧೆ ಕೃಷ್ಣನ ಇಲ್ಲ ಕೃಷ್ಣ ರಾಧೆನ? ಗೊಲ್ಲ, ಈಗ ನಾನ್ ನಿನ್ಗೆ ಹೇಗ್ ಅರ್ಥ ಮಾಡಿಸ್ಲಿ? ಗೊಲ್ಲ ರಾಧೆಗೆ ಸೇರ್ದವನು ಆಗ್ಬೋದು, ಆದ್ರೆ ಈಗ ರಾಧೆ ಗೊಲ್ಲಂಗಲ್ಲ, ಬದ್ಲಿಗೆ ಕೃಷ್ಣಂಗ್ ಸೇರ್ದವಳು. ರಾಧೆ, ನನ್ಗೇನು ಗೊತ್ತಾಗ್ಲಿಲ್ಲ. ನೀನು ಮತ್ತೆ ಕೃಷ್ಣ ಒಂದೇ ಅಲ್ಲ. ಯಾಕಂದ್ರೆ ನೀನು ಬೆಣ್ಣೆ ಕದಿತ್ಯಾ, ಮತ್ತೆ ನಿನ್ ಲಾಭಕ್ಕೋಸ್ಕರ ಅಸತ್ಯ ನೋಡಿತ್ಯಾ. ಆದ್ರೆ ನನ್ ಕೃಷ್ಣ ಸತ್ಯನೇ ಹೇಳ್ತಾನೆ. ಅವನ್ ಯಾರೊಬ್ಬ ವ್ಯಕ್ತಿಗೂ ಅಲ್ಲ, ಬದ್ಲಿಗೆ ಎಲ್ಲರ ಹಿತೈಷಿನೂ. ನಾನು ಕೃಷ್ಣನ ರಾಧೆ, ಗೊಲ್ಲಂಗಲ್ಲ. ಇದೇನು ದೇವಿ, ಯಾವ ರಾಧೆ ಕೃಷ್ಣನ ಬಾಲಲೀಲೆಗಳನ್ನು ಅರಿಯದೇ ಇದ್ದಳೋ ಅವಳಿಂದು ಗೊಲ್ಲ ಮತ್ತು ಕೃಷ್ಣನ ಮಧ್ಯದ ಅಂತರವನ್ನು ಇಷ್ಟು ಸ್ಪಷ್ಟವಾಗಿ ಅವಳು ಹೇಗೆ ಅರಿತಿದ್ದಾಳೆ? ಪ್ರಭು, ಇದು ದೇವಿ ಕೀರ್ತಿಯ ಜ್ಞಾನದ ಪ್ರಭಾವ. ಒಂದು ಮಗುವಿಗೆ ಅದರ ಅತಿ ದೊಡ್ಡ ಗುರು ಅದರ ಮಾತೆಯಾಗಿರುತ್ತಾಳೆ. ಜಗತ್ತು ಮಗುವಿಗೆ ಜ್ಞಾನವನ್ನು ನೀಡಬಹುದು, ಆದರೆ ಅದರ ಅಂತರ್ದೃಷ್ಟಿಯ ಜ್ಞಾನ ತನ್ನ ಮಾತೆಯಿಂದಲೇ ಪ್ರಾಪ್ತವಾಗುವುದು. ನನಗೆ ಅರ್ಥವಾಯಿತು ದೇವಿ. ರಾಧೆಯಲ್ಲಾದ ಈ ಪರಿವರ್ತನೆಯನ್ನು ನೋಡಿದಾಗ ನನಗೆ ಪೂರ್ಣ ವಿಶ್ವಾಸ ಮೂಡುತ್ತಿದೆ. ರಾಧೆ ಮಾತ್ರ ಈ ಗೊಲ್ಲನನ್ನು ಕೃಷ್ಣನಾಗಿಸಬಹುದು. ನಿಮಗೇನೋ ಅರಿವಾಯಿತು ಪ್ರಭು, ಆದರೆ ಅವಶ್ಯವಿರುವುದು ಕೃಷ್ಣನಿಗೆ ಈ ಜ್ಞಾನ ದೊರೆಯಿತೋ ಅಥವಾ ಇಲ್ಲವೋ? ರಾಧಿ, ನೀನಂತೂ ನನ್ನ ಒಗ್ಗಟ್ಟನ್ನ ಇನ್ನೂ ಕಷ್ಟ ಮಾಡ್ತಿ. ಸರಿ, ಈ ಒಗ್ಗಟ್ಟನ್ನ ಬಿಟ್ಬಿಡು. ವೃಂದಾವನದಿಂದ ಬರ್ಸಾನಕ್ ನಡ್ಕೊಂಡ್ ಬಂದಿದ್ದೀನಿ. ಬಹಳ ಹಸು ಆಗ್ತಿದೆ. ಏನು ನೀನು ನಿನ್ ಗೊಲ್ಲಂಗೆ ಭೋಜನ ಕೊಡೋದಿಲ್ವಾ? ನೀನು ಗೊಲ್ಲ ಆಗ್ ಬಂದಿದ್ಯಾ? ಕೃಷ್ಣನಾಗ್ ಬಂದಿದ್ರೆ ಭೋಜನ ಖಂಡಿತ ಕೊಡ್ತಿದ್ದೆ. ಹೋಗು, ನನ್ ಕೃಷ್ಣ ಆಗ್ ಬಾ, ಭೋಜನ ಖಂಡಿತ ಮಾಡಿಸ್ತೀನಿ. ರಾಧಿ, ಇವತ್ತೇನೋ ವಿಚಿತ್ರವಾಗಿ ಆಡ್ತಿದ್ಯಲ್ಲ? ಯಾಕಂದ್ರೆ ಗೊಲ್ಲ, ಇವತ್ತು ಅಮ್ಮ ನನ್ಗೆ ಹೇಳ್ಕೊಟ್ಟಿದ್ದಾಳೆ, ಮನೇಲಿ ಸ್ತ್ರೀ ಅನ್ಪೂರ್ಣ ಆಗಿರ್ತಾಳೆ. ರಾತ್ರಿ ಕತ್ಲಲ್ಲಿ ಕಳ್ಳನ್ ತರ ಬಂದ್ರೆ ದೇವಿ ಅನ್ಪೂರ್ಣೆ ಭೋಜನ ಕೊಡಲ್ಲ. ಅದಕ್ಕೆ ನೀನು ಇವತ್ತು ಉಪವಾಸನೇ ಇರ್ಬೇಕು ಗೊಲ್ಲ. ಹೋಗು ಅಟ್ಟ ಮರಿ ರಾಧಿ, ನಾನು ನಿನ್ನ ಹತ್ರ ಮಾತಾಡಲ್ಲ. ಮತ್ತೆ ಒಮ್ಮೆ ನಾನು ನಿನ್ಗೆ ರಾಧಿ ಮತ್ತೆ ಕೃಷ್ಣನ ಸತ್ಯ ತಿಳಿಸ್ತಾ ಇದ್ರೆ ನನ್ನ ಹೆಸರು ಕೃಷ್ಣನೇ ಅಲ್ಲ. ನನ್ನ ವ್ಯಥೆ ಏನೆಂದರೆ ಋಷಿವರ್ಯ, ನನಗೆ ಯಾರು ಸಹಾಯಕರಿಲ್ಲ, ಯಾರು ಮಾರ್ಗದರ್ಶಕರಿಲ್ಲ, ಯಾರು ವಿಚಾರಕರಿಲ್ಲ. ನಾವು ಶಕ್ತಿಶಾಲಿಯಾಗಿರುವ ನಂತರವೂ ಕೊನೆಯಲ್ಲಿ ಪರಾಜಯ ನಮ್ಮದೇ ಆಗುತ್ತದೆ. ನಾನಂತೂ ಧರ್ಮದ ಶತ್ರುವಲ್ಲ ಅಥವಾ ಅಧರ್ಮದ ಪರ.
ನನ್ನ ಏಕಮಾತ್ರ ಇಚ್ಛೆ ಏನಂದ್ರೆ ಈ ಸಮಸ್ತ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿ ಸುಖ ಪಡಲಿ. ಅದನ್ನೇ ಅವರು ಬಯಸುವುದಿಲ್ಲ. ಆ ವಿಷ್ಣುವಿನ ಭಕ್ತರು ಹೇಳುತ್ತಾರೆ, ಜಗತ್ತು ಮಿಥ್ಯವಂತೆ, ಸುಖವಾಗಿದ್ದರೆ ಯಾವ ಸುಖವಿಲ್ಲವಂತೆ. ಗೊತ್ತಿದೆ ಕಂಸ, ಮತ್ತೆ ಇದೆಲ್ಲದರ ಹಿಂದೆ ಒಂದೇ ಕಾರಣ ಇದೆ, ನಮ್ಮ ಜೀವನ. ನಾವು ದೇವತೆಗಳ ತರ ಎಷ್ಟೋ ಕಲ್ಪ ಅಥವಾ ಯುಗ ಜೀವಿಸೋದಿಲ್ಲ. ಆದ್ರಿಂದ ಅವರು ನಮ್ಮ ಜೀವನನ ಮಿಥ್ಯೆ ಅಂತಾರೆ. ಮತ್ತು ಒಮ್ಮೆ ನಾವಿದನ್ನು ಸಿದ್ಧಪಡಿಸಿದರೆ ನಾವು ಅಸುರರ ಜೀವನ ಕ್ಷಣಭಂಗುರವಲ್ಲವೆಂದು, ಆ ದೇವಿ ದೇವತೆಗಳ ಸಮಾನ, ನಾವು ಅಜರಾಮರವಾದರೆ ಆ ದುಃಖದಾತ ವಿಷ್ಣುವಿಗೆ ಇದಕ್ಕಿಂತ ದೊಡ್ಡ ಪರಾಜಯ ಏನಿರುತ್ತದೆ? ನಾನಿನ್ನ ಭಯ ಮತ್ತೆ ಮಂಥನನ ಅರ್ಥ ಮಾಡಿಕೊಳ್ಳಬಲ್ಲೆ ಕಂಸ. ಆದ್ರೆ ನಾನಿಲ್ಲಿಗೆ ನಿನಗೆ ಸಹಾಯ ಮಾಡೋದಕ್ಕೆ ಬಂದಿಲ್ಲ. ಬದ್ಲಿಗೆ ನಿನಗೆ ಸಹಾಯ ಮಾಡೋದ್ರಿಂದ ನಾನು ನನ್ನ ಚಾರ್ವಾಕ ದರ್ಶನನ ಪ್ರಚಾರ ಮಾಡಬಹುದು. ಹಾಗಿದ್ದರೆ ನನ್ನ ಈ ಮಾತು ಕೇಳಿ. ನಾನು ನನ್ನ ಆತ್ಮವನ್ನು 3 ಭಾಗಗಳಾಗಿ ವಿಭಾಗಿಸಿದ್ದೇನೆ. ಅದರಲ್ಲಿ ಒಂದು ಭಾಗ ಯಾವುದಾದರೂ ವಿಶೇಷ ಸ್ಥಾನದಲ್ಲಿ ಅಡಗಿಸಬೇಕು, ಅಲ್ಲಿ ಆ ಕೃಷ್ಣ ತಲುಪಬಾರದು. ಇದರ ಉತ್ತರ ಅತ್ಯಂತ ಸರಳ ಕಂಸ. ನೀನು ನಿನ್ನ ಆತ್ಮದ ಒಂದು ಭಾಗನ ಎಲ್ಲಡಗಿಸ್ತೀಯೋ ಅಲ್ಲಿ ನಿನಗೆ ಅತ್ಯಧಿಕ ಭಯ ಇರಬೇಕು. ಅರ್ಥಾತ್ ನಿನ್ನ ಆತ್ಮದ ಒಂದು ವಿಶೇಷ ಭಾಗನ ಕೃಷ್ಣನ ಆತ್ಮದಲ್ಲಿ ಸ್ಥಾಪನೆ ಮಾಡು. ಆಗ ನೀನು ಶಾಶ್ವತವಾಗಿ ಸುರಕ್ಷಿತ ಇರಬಹುದು. ಆಗ ನಿನ್ನನ್ನು ಸಾಯಿಸೋದಕ್ಕೆ ಕೃಷ್ಣ ತನ್ನನ್ನೇ ಕೊಂದ್ಕೋಬೇಕಾಗುತ್ತೆ. ಗೊಲ್ಲ ರಾಧೆಗೆ ಸೇರ್ದವನು ಆಗ್ಬಹುದು, ಆದ್ರೆ ಈಗ ರಾಧೆ ಗೊಲ್ಲಂಗಲ್ಲ, ಬದ್ಲಿಗೆ ಕೃಷ್ಣಂಗ್ ಸೇರ್ದವಳು. ಇವತ್ತು ಬೆಳ್ಗೆನೆ ಈ ಹೊಳೆಯೋ ನಕ್ಷತ್ರ ಎಲ್ಲಿಂದ ಬಂದಿದೆ? ಸರಿಯಾಗಿ ಹೇಳ್ದೆ ನೀನು. ಈ ನಮ್ ಮನ್ಸಿನ ತಾರೆ ಅಂತೂ ರಾತ್ರಿ ಬೆಣ್ಣೆ ಕದಿಯೋವಾಗ ಕಾಣಿಸೋದ್ ನಿಜ. ಇವತ್ ಮೊದಲನೇ ಸಲ ಬೆಳಿಗ್ಗೆನೆ ಕಾಣ್ತಿರೋದು. ಕೃಷ್ಣ 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 ಕೃಷ್ಣ, ಏನಾಯ್ತು? ನೀನು ನಿನ್ ಕವಣೆನ ಎಲ್ಲಿಟ್ಟಿದ್ಯಾ? ತುಂಬಾ ದಿನದಿಂದ ಮಡ್ಕೆನೂ ಓಡಿಲಿಲ್ಲ. ಯಾವ ಗೊಲ್ಲ ನಮ್ಗ್ ಹೇಳ್ದೇನೆ ನಮ್ ಮಡ್ಕೆನೆಲ್ಲ ಹೊಡಿತಿದ್ನೋ, ನಮ್ ಕರುಗಳನ್ನ ಬಿಚ್ತಿದ್ನೋ. ಇವತ್ ಅದೇ ತುಂಟ ನಾವಿಷ್ಟೆಲ್ಲ ಮಾತಾಡ್ತಿದ್ರು ಸುಮ್ನಿದಾನೆ. ಕೃಷ್ಣ ನಮ್ಮೇಲ್ ಕೋಪ ಮಾಡ್ಕೊಂಡಿದಾನ? ಸರಿ, ನಾವು ಈ ಕಳ್ಳನ್ ಗೋಪಿಯರೇ. ಒಮ್ಮೆ ಇವ್ನೇ ನಮ್ಮೇಲ್ ಕೋಪ ಮಾಡ್ಕೊಂಡಿದ್ದಿದ್ರೆ ನಾವು ಅವನನ್ನ ಸಮಾಧಾನ ಮಾಡ್ತೀವಿ. ಏನಂತೀರಾ? ಖಂಡಿತ. ಅಯ್ಯೋ ಕೃಷ್ಣ, ನೀನ್ ಯಾಕೆ ಮಾತಾಡ್ತಿಲ್ಲ? ಏನಾಯ್ತು? ಸರಿ ಬಿಡು, ನಮ್ಮ ಮನೇಲಿ ಬೆಣ್ಣೆ ಕದಿಯೋದನ್ನ ಯಾಕೆ ಬಿಟ್ಬಿಟ್ಟೆ ನೀನು? ಕೃಷ್ಣ 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 ನಮ ಕೃಷ್ಣ 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 ಓ ಕೃಷ್ಣ ಈ ಗೋಪಿಯರ ಕೃಷ್ಣ. ಕೃಷ್ಣ ಕೃಷ್ಣ ನಮ ಕೃಷ್ಣ 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 ಓ ಕೃಷ್ಣ ಈ ಗೋಪಿಯರ ಕೃಷ್ಣ. ತುಂಟತನವನೇ ಮರೆಯುವುದೇನೋ, ಬೆಣ್ಣೆ ಮೊಸರು ಕದಿಯೋದಿಲ್ಲೇನೋ. ತುಂಟತನವನೇ ಮರೆಯುವುದೇನೋ, ಬೆಣ್ಣೆ ಮೊಸರು ಕದಿಯೋದಿಲ್ಲೇನೋ. ಮುದ್ದು ಮುದ್ದು ಮಾತಲ್ಲಿ ಸೆಳೆಯೂನೆ ಮೌನದಲ್ಲಿ ಇರುವ ಕಾರಣವೇನು? ಹೀಗೆ ಕೋಪಿಸಿ ಹೋಗದಿರುವ ಕೃಷ್ಣ, ಕೇಳೋ ನೀನಮ್ಮ ಮಾತನು.
ಕೃಷ್ಣ ನಮ್ಮ ಕೃಷ್ಣ 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 ಓ ಕೃಷ್ಣ ಈ ಗೋಪಿಯರ ಕೃಷ್ಣ ಕೊಟ್ಟಿಯಲ್ಲಿನ ದನಗಳನ್ನು ನೀನೇ ತಗೆ ಬೆಚ್ಚಿಲ್ಲ ಬೆಣ್ಣೆಯ ತುಂಬಿದ ಗಡಿಗೆಗಳ ಏತಕ್ಕೆ ಒಡೆಯಲೇ ಇಲ್ಲ ಗಲ್ಲಿ ಗಲ್ಲಿಯಲ್ಲಿ ತಿರುಗಾಡುತ್ತಾ ಗೊಲ್ಲರ ಛೇಡಿಸುವವನು ನಲ್ಮೆಯ ಸಿಹಿ ಸಿಹಿ ಮಾತಿಂದೆಲ್ಲರ ಎಲ್ಲರದೆಯ ಗೆಲ್ಲುವವನು ಗಲ್ಲಿ ಗಲ್ಲಿಯಲ್ಲಿ ತಿರುಗಾಡುತ್ತಾ ಗೊಲ್ಲರ ಛೇಡಿಸುವವನು ನಲ್ಮೆಯ ಸಿಹಿ ಸಿಹಿ ಮಾತಿಂದೆಲ್ಲರ ಎಲ್ಲರದೆಯ ಗೆಲ್ಲುವವನು ಹಿಂದೇತಕ್ಕೆ ಮಾತಾಡದೇ ಇರುವೆ ಹೇಳು ಕೃಷ್ಣ ಹೀಗೆ ಕೋಪಿಸಿ ಹೋಗದಿರುವೋ ಕೃಷ್ಣ ಕೇಳೋ ನೀನೆಮ್ಮ ಮಾತನು ಕೃಷ್ಣ ಕೃಷ್ಣ ನಮ್ಮ ಕೃಷ್ಣ 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 ಓ ಕೃಷ್ಣ ಈ ಗೋಪಿಯರ ಕೃಷ್ಣ 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 ನಮ್ಮ ಕೃಷ್ಣ 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 ಓ ಕೃಷ್ಣ ಈ ಗೋಪಿಯರ ಕೃಷ್ಣ ಗೋಪಿಯರಿ, ನೀವು ನನಗೆ ತೊಂದರೆ ಯಾಕೆ ಕೊಡ್ತಿದ್ದೀರಾ? ನನ್ನ ಕಳ್ಳ ಅಂತೆಲ್ಲ ಯಾಕೆ ಕರೀತಿದ್ದೀರಾ? ಹೇ ಋಷಿ, ನೀವು ನನ್ನ ಸುರಕ್ಷತೆಗೆ ಮಾರ್ಗ ಹೇಳುತ್ತಿರುವಿರೋ ಇಲ್ಲ ನನ್ನ ಮೃತ್ಯುವಿಗೋ? ಕಂಸ, ನೀನು ಆ ನಾರಾಯಣನಲ್ಲಿ ಎಷ್ಟು ಮಗ್ನನಾಗಿದೀಯ ಅಂದ್ರೆ ಈ ಜಗತ್ತಿನ ತತ್ವನೇ ಮರ್ತಿದೀಯ. ಕಳ್ಳತನದಿಂದ ಪಾರಾಗ್ಬೇಕು ಅಂದ್ರೆ ಎಲ್ಲಕ್ಕಿಂತ ಸುರಕ್ಷಿತ ಸ್ಥಾನ ಕಳ್ಳನ ಮನೆಯೇ ಆಗಿರುತ್ತೆ. ವಿಷ್ಣು, ಅವನು ವಿಷ್ಣು ನನ್ನ ಹತ್ಯೆಗಾಗಿಯೇ ಅವನು ಅವತರಿಸಿದ್ದಾನೆ. ಅವನಿಗೆ ಸ್ವಲ್ಪವೂ ಅವನಿಗೆ ಸ್ವಲ್ಪವೇ ತಿಳಿದರು ಅವನು ನನ್ನ ಆತ್ಮವನ್ನು ಎಷ್ಟು ಚೂರು ಮಾಡುವನೆಂದರೆ ನನಗೆ ನನ್ನ ಪರಿಚಯವೇ ಸಿಗಲಾರದು. ಇದನ್ನ ನೀನ್ ಹೇಳ್ತಿರೋದಲ್ಲ ಕಂಸ, ನಿನ್ನ ಭಯ ಹೇಳ್ತಾ ಇದೆ. ಭಯ? ಮತ್ತು ನಾನು ಋಷಿ ಭೋಗ ವಿಲಾಸದ ಜೀವನ ನಡೆಸುತ್ತಾ ನಿನ್ನ ಬುದ್ಧಿ ಮತ್ತು ಆತ್ಮದೃಷ್ಟಿ ಎರಡು ದುರ್ಬಲವಾಗಿದೆ. ನನ್ನ ಜೀವನವನ್ನು ತೆಗೆದು ನನ್ನದೇ ಶತ್ರುವಿನ ಕೈಯಲ್ಲಿಡುವುದು ಇದು ಎಂತ ಬುದ್ಧಿವಂತಿಕೆ? ನಿನ್ನ ದೃಷ್ಟಿ ಭಯದಿಂದ ತುಂಬಿದೆ ಕಂಸ. ಆದರೆ ಋಷಿ ಚಾರುವಾಕನಿಗೆ ಯಾರ ಬಗ್ಗೆ ಭಯನೂ ಇಲ್ಲ, ಅಥವಾ ಯಾವ ವಸ್ತುವಿನ ಲೋಭನೂ. ಕಸ್ತೂರಿ ಆ ಮೃಗದ ನಾಭಿಯಲ್ಲೇ ಸುರಕ್ಷಿತವಾಗಿರುತ್ತೆ. ಆದರೆ ಆ ಮೃಗ ಪೂರ್ತಿ ವನದಲ್ಲೂ ಅದನ್ನ ಹುಡುಕಾಡ್ತಾ ಅಲಿಯುತ್ತೆ. ಈಗಲೂ ಅದೇ ಪ್ರಕಾರ ನಿನ್ನ ಆತ್ಮ ಕೃಷ್ಣನ ಆತ್ಮದಲ್ಲಿ ಸುರಕ್ಷಿತವಾಗಿರುತ್ತೆ. ಕಸ್ತೂರಿಯ ಉದರದಲ್ಲಿಟ್ಟು ಮೃಗ ವಲೆಯುವುದು ವನದಲ್ಲಿ. ಹೀಗೆಯೇ ನಿನ್ನ ತರ್ಕಗಳಿಂದ ನೀನು ಸಾಧಾರಣ ಮನುಷ್ಯರನ್ನು ಆಸ್ತಿಕರಿಂದ ನಾಸ್ತಿಕರಾಗಿಸುವೆ. ಆದರೆ ನೀನು ಮರೆತಿರುವೆ, ನಾನು ಭಗವಂತನು. ನನ್ನ ಪಾಲಿಗೆ ಭಗವಂತನಿಗೆ ಯಾವ ಅಸ್ತಿತ್ವ ಇಲ್ಲ ಕಂಸ. ಋಷಿ ಬಕ್ ಬಕ್ ಚಕ್ ಬಕ್ ಚಾರ್ಬಕ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ಒಮ್ಮೆ ಕೃಷ್ಣನ್ಗೆ ಭಗವಂತ ಕಂಸರ ಆತ್ಮದ ಗಂಧ ಸಿಕ್ಕಿದ್ರೆ ಅವನು ಸಾಧಾರಣ ಮೃಗದ ತರ ಅಲ್ಲ, ಬದ್ಲಿಗೆ ಹುಲಿ ತರ ಓಡ್ ಬರ್ತಾನೆ. ಅರ್ಥ ಆಗ್ತಿದ್ಯಾ? ಕೃಷ್ಣ ವಿಷ್ಣುವಿನ ಅವತಾರ. ಮತ್ತೆ ವಿಷ್ಣು ತನ್ನ ಆತ್ಮದಲ್ಲಿ ಧಾರಣೆ ಮಾಡೋದು ಅವನ ಪರಮ ಭಕ್ತರಾದವರನ್ನ, ಅವರನ್ನ ಉದ್ಧಾರ ಮಾಡ್ತಾನೆ. ಒಮ್ಮೆ ನೀನು ಯಾವುದೋ ಪ್ರಕಾರ ನಿನ್ನನ್ನ ಅವನ ಆತ್ಮದಲ್ಲಿ ಸ್ಥಾಪನೆ ಮಾಡಿದ್ರೆ ಆಗ ನಿನ್ನ ಆತ್ಮದ ಆ ಭಾಗ ಅವನದ್ದೇ ಆತ್ಮದ ಭಾಗ ಆಗಿರುತ್ತೆ. ಆಗ ನೀನು ಅವನ ಸಮಾನ ಅಜರ ಅಮರ ಅವಿನಾಶಿ ಆಗೋಕ್ ಸಾಧ್ಯ. ಭದ್ರಾಕ್ಷ ಎಣಿಸಿಲ್ಲ,
ಅದೆಷ್ಟೋ ಋಷಿಗಳ ಮೇಲೆ ನಾನು ಅನಾಚಾರ ನಡೆಸಿದೆ, ಅವರಿಗೆ ಹಿಂಸೆ ನೀಡಿದೆ, ಎಷ್ಟೋ ಜನರ ಹತ್ಯೆಯನ್ನೇ ಮಾಡಿದ್ದೇನೆ. ಆದರೆ ವಿಡಂಬನೆಯನ್ನು ನೋಡು, ಒಬ್ಬ ಋಷಿಯೇ ಈಗ ಭಗವಂತ ಕಂಸನನ್ನು ಅಮರಗೊಳಿಸಿದ್ದಾನೆ. ಆದರೆ ಋಷಿವರ, ನಾವಿದನ್ನು ಮಾಡುವುದು ಹೇಗೆ? ಆ ಪರಮಾವತಾರಿ ಶ್ರೀಕೃಷ್ಣನ ಆತ್ಮದಲ್ಲಿ ನನ್ನ ಆತ್ಮದ 3ನೇ ಭಾಗ ಸ್ಥಾಪನೆ ಮಾಡುವುದು ಹೇಗೆ? ಮಾತು ಬಹಳ ಆಯ್ತು. ಈಗ ನನ್ನ ಯೋಚನೆ ಮತ್ತೆ ವಿಚಾರ ಮಾಡೋ ಶಕ್ತಿ ಕ್ಷೀಣ ಆಗ್ತಾ ಇದೆ. ಬಹಳ ಹಸಿವಾಗ್ತಾ ಇದೆ ನನಗೆ. ಶೀಘ್ರಾತಿ ಶೀಘ್ರ 56 ರೀತಿ ಭೋಜನದ ವ್ಯವಸ್ಥೆ ಮಾಡಿ. ಅಯ್ಯೋ ಋಷಿ ಚಕ್ಬಕ್ ಚಾರ್ವಕ, ನೋಡು, ನಿನ್ನ ಭೋಜನ ಎಲ್ಲೂ ಓಡ್ ಹೋಗಲ್ಲ. ಮೊದ್ಲು ಆಗ್ಬೇಕು ಉಪಾಯ, ಆಮೇಲೆ ಬರುತ್ತೆ ಭೋಜನ. ಭೋಗವೇ ಜೀವನ. ಎಲ್ಲಿಯವರೆಗೆ ಜೀವನನೋ ಅಲ್ಲಿಯವರೆಗೆ ಭೋಗ ಮಾಡಿ, ಆಮೇಲೆ ಮುಂದಿನದು. ನನಗೆ ಸಂದೇಹವಿದೆ, ನಿಮಗೆ ಮಾರ್ಗ ತಿಳಿದಿದೆಯೇ ಇಲ್ಲವೇ? ಕಂಸ, ನನಗೆ ಜಗತ್ತು ಅರ್ಥ ಆಗಿದೆ. ಹಾಗಾಗಿ ಜಗತ್ತಿನ ಸಂಬಂಧಗಳನ್ನು ಚೆನ್ನಾಗಿ ಅರ್ತಿದ್ದೇನೆ. ಕೃಷ್ಣನ ಆತ್ಮದಲ್ಲಿ ನಿನ್ನ ಆತ್ಮನ ಯಾರು ಸ್ಥಾಪನೆ ಮಾಡಬಹುದು? ಅವನಿಗೆ ಕೃಷ್ಣನ ಜೊತೆ ಪ್ರೇಮದ ಸಂಬಂಧ ಇರಬೇಕು, ಸ್ನೇಹದ ಸಂಬಂಧ ಇರಬೇಕು. ಮತ್ತವಳೆ ಯಶೋದೆ. ಈಗ ಯಶೋದೆ ಹೀಗೇಕೆ ಮಾಡುತ್ತಾಳೆ? ಇದಂತೂ ಹಾಗೆ ಆಗೋಯ್ತು ಭಗವಂತ. ನೋಡಕ್ಕಂತೂ ಅಮೃತನ ಮತ್ತೆ ಮತ್ತೆ ಕುಡಿದ್ರೆ ಅದು ವಿಷ ಅನ್ಸುತ್ತೆ. ಹಾಗಾದರೆ ನೀವು ಕೃಷ್ಣನ ಮಾತಾಪಿತರನ್ನು ಬಿಟ್ಟು ಅಂತ ವ್ಯಕ್ತಿನೇ ಹುಡುಕಬೇಕು. ಅವನು ಕೃಷ್ಣನ ಸಖನೇ. ಆದರೆ ಯಾರು ಕೃಷ್ಣನ ಸಖನೋ ಅಷ್ಟೇ ನಮ್ಮ ಮಾತು ಕೇಳಬೇಕು. ಅಂತ ವ್ಯಕ್ತಿ ಯಾರಿರಬಹುದು? ಈ ದೀಪಕ್ಕೆಲ್ಲ ಎಣ್ಣೆ ಹಾಕಿಡಿ, ಹಾಗೆ ಇನ್ನೊಂದಷ್ಟು ಆರತಿಗೆ ಎತ್ತಿಡಿ. ಅಯ್ಯೋ ಬಲರಾಮ, ನೀನ್ ಇಲ್ಲಿ ಸುತ್ತಾಡ್ತಿದ್ಯಾ? ನಿನಗ್ ಗೊತ್ತಿದೆ ತಾನೆ, ಈ ಸಲ ಎಲ್ಲಾ ಹಸುಗಳ ಸಿಂಗಾರ ನೀವೇ ಮಾಡ್ಬೇಕು. ಚಿಕ್ಕಮ್ಮ, ನನ್ ಬಿಟ್ಬಿಡಿ. ಕೃಷ್ಣನ್ನೇ ಕೇಳಿ ಅವನ್ ಎಲ್ಲಿಂದ ಬರ್ತಿದ್ದಾನೆ ಅಂತ. ಅವನ್ ಹೇಳ್ತಿದ್ದಾನೆ ಇನ್ಯಾರು ಅವನ್ನ ಕೃಷ್ಣ ಅಂತ ಕರಿಬಾರ್ದು ಅಂತ. ಬೇರೆ ಹೆಸರು ಕರಿಬಾರ್ದು ಅಂದ್ರೆ? ಚಿಕ್ಕಮ್ಮ, ಈಗ ನಾನೇನ್ ಹೇಳಿ? ಅವನೇ ಮುಂದೆ ಕೂತಿದ್ದಾನೆ, ನೀವ್ ಅವನ್ನೇ ಕೇಳಿ. ಕಂದ, ಏನಾಯ್ತು ಕಂದ? ನೀನ್ ಯಾಕೆ ಬೇಜಾರಲ್ಲಿದ್ಯಾ? ನಿನಗ್ ಹಸ್ವಾಗಿದ್ಯಾ? ನಿನಗ್ ಬೆಣ್ಣೆ ತರ್ಲಾ? ಚಿಕ್ಕಮ್ಮ, ಹಾಗಲ್ಲ, ಹೀಗ್ ಕೇಳಿ. ಕಂದ, ನಾನ್ ಬೆಣ್ಣೆ ತರ್ಲಾ ಅಂತ. ನೋಡು ಅಮ್ಮ, ಅಣ್ಣ ನನ್ನ ರೇಗಿಸ್ತಿದ್ದಾನೆ. ಕಂದ, ಬಲರಾಮ ನಿನ್ನೆಲ್ ರೇಗಿಸ್ತಿದ್ದಾನೆ? ಅವನ್ ನಿನ್ನ ಕಂದ ಅನ್ನೋಕ್ ಹೇಳ್ತಿದ್ದಾನೆ. ಅಮ್ಮ, ನೀನು ನನ್ನ ಹೆಸರನ್ನ ಕೃಷ್ಣ ಅಂತಿಟ್ಮೇಲೆ ಎಲ್ರೂ ಬೇರೆ ಬೇರೆ ಹೆಸರಿಂದ ಯಾಕೆ ಕರೀತಾರೆ? ಬೇರೆ ಯಾವ ಹೆಸರು ನನ್ ಬೇಡ. ಆದ್ರೆ ಕಂದ, ಅದ್ರಲ್ಲೇನ್ ತಪ್ಪಿದೆ? ಅಮ್ಮ, ನಿನ್ಗೆ ಅದ್ರಲ್ಲೇನು ತಪ್ಪನ್ಸಲ್ಲ. ಆದ್ರೆ ಹಠಮಾರಿ ರಾಧಿ ಏನೇನೋ ಹೇಳ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ನಾನು ಬೆಣ್ಣೆ ಕಳ್ತನ ಮಾಡ್ತೀನಿ, ನಾನು ನನ್ನ ಲಾಭಕ್ಕಾಗಿ ಅಸತ್ಯ ಹೇಳ್ತೀನಿ, ಮತ್ತೆ ಬೇರೆಯವ್ರ ಕರು ಬಿಟ್ಬಿಡ್ತೀನಿ. ನನ್ಗೆ ಬೇರೆ ಯಾವ್ದು ಹೆಸರು ಬೇಡ. ಅದ್ರಿಂದ ಯಾರು ನನ್ನ ಬೇರೆ ಹೆಸರಿಂದ ಕರಿಬಾರ್ದು. ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಕೃಷ್ಣನೇ ಕೃಷ್ಣನೇ ಕೃಷ್ಣನೇ. ಕಂದ, ನನಗ್ ಗೊತ್ತಿಲ್ಲ ನಿನ್ ಬಗ್ಗೆ ಎಲ್ರೂ ಏನ್ ಹೇಳ್ತಾರೆ ಅಂತ, ಆದ್ರೆ ನನಗಿಷ್ಟಂತೂ ಖಂಡಿತ ಗೊತ್ತು, ನೀನೇ ನನ್ನ ಮಮತೆ. ಈ ಕಂದನೇ ನನ್ನ ಜೀವನದ ಪ್ರೇಮ, ಮತ್ತೆ ನೀನೇ ಯಶೋದೆಗೆ ಜೀವನಾನು. ಕಂದ,
ನನಗಂತೂ ಗೊತ್ತಿಲ್ಲ ಕೃಷ್ಣನ್ಗೆ ಯಾವ ಗುಣ ಇದೆಯೋ. ಕೃಷ್ಣನ್ಗೋಸ್ಕರ ನಾನ್ ನನ್ ಕಂದನ್ ಕಳ್ಕೊಳಕ್ಕಾಗಲ್ಲ. ಕಂದ, ನೀನು ಕೃಷ್ಣನ್ಗೋಸ್ಕರ ಅಮ್ಮನ್ನೇ ಕಳ್ಕೊಳಕ್ ಬಯಸ್ತಿದ್ಯಾ? ನನ್ಗನ್ಸತ್ತೆ ಈಗ ನಿನ್ಗೆ ನಿಮ್ಮ ಅಮ್ಮನ್ ಬೆಣ್ಣೆ ಇಷ್ಟ ಇಲ್ಲ. ಈಗ ನೀನ್ ದೊಡ್ಡವನಾಗಿದ್ಯಾ ಅಲ್ವಾ? ಈಗ ನಿನಗೆ ನಿಮ್ಮ ಅಮ್ಮನ ಅವಶ್ಯಕತೆನೂ ಇಲ್ಲ. ಸರಿ ಬಿಡು, ನಿನ್ನ ಆಸೆ ಇದೆ, ಆದ್ರೆ ನಾನು ನಿನ್ನ ಕೃಷ್ಣ ಅಂತ ಕರೆಯೋದು, ನಾನು ನಿನ್ನ ಕೃಷ್ಣ ಅಂತಾನೆ ಕರಿತೀನಿ. ನನಗ್ ಬಹಳ ದುಃಖ ಆಗುತ್ತೆ, ಆದ್ರೂ ಕೂಡ ನಾನು ನಿನ್ನ ಕೃಷ್ಣ ಅಂತಾನೆ ಕರಿತೀನಿ. ಸಾಕ? ಅಮ್ಮ, ನಾನು ಕೃಷ್ಣ ಆಗೋದಕ್ಕೆ ನನ್ನ ಅಮ್ಮನ ಕಳ್ಕೊಳ್ಳಲ್ಲ. ನೀನ್ ಏನಾದ್ರೂ ಕರಿಯಮ್ಮ. ಅಮ್ಮ, ನನ್ನ ಕ್ಷಮಿಸ್ಬಿಡು ಅಮ್ಮ. ಆ ಹಠಮಾರಿ ರಾಧೆ ಮಾತು ಕೇಳಿ ಹಾಗೆ ಮಾಡ್ದೆ ಅಮ್ಮ. ನಿನಗೇನ್ ಕಂದ, ಮತ್ತೆ ಯಾರ ಮಾತನ್ನೋ ಕೇಳ್ತೀಯ? ನಾನ್ ನಿನ್ಗೆ ಮಾತು ಕೊಡ್ತೀನಿ ಅಮ್ಮ. ನಾನು ಸದಾ ನಿನ್ನ ಪಾಲಿಗೆ ನಿನ್ ಕಂದನೇ ಆಗಿರ್ತೀನಿ. ನನ್ ಕಂದ. ಅಮ್ಮ, ನಿನ್ನ ಕಾರಣದಿಂದ ನನ್ನ ಅಮ್ಮನ ಕಣ್ಣಲ್ಲಿ ನೀರ್ ಬಂತು. ನೀನ್ ನೋಡ್ತಿರೋ ರಾಧೆ, ನಾನು ಏನ್ ಮಾಡ್ತೀನಿ